ಹೊಸ ವರ್ಷಕ್ಕೂ ಮುನ್ನವೇ ಈಗ ಡ್ರಗ್ಸ್ನ ಘಾಟು ಈಗ ಎಲ್ಲ ಕಡೆ ಪಸರಿಸ್ತಾ ಇದೆ. ಅದನ್ನ ಪಸರಿಸದೇ ರೀತಿಯಲ್ಲಿ ಕಟ್ಟಿ ಹಾಕುವಂತ ಕೆಲಸವನ್ನ ಸಿಸಿಬಿ ಅವರು ಮಾಡ್ತಾ ಇದ್ದಾರೆ. ಕಳೆದ 10-15 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿಸಿಬಿ ಅವರು. ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಈಗ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಹೊಸ ವರ್ಷಕ್ಕೂ ಮುನ್ನ. ಈ ಟೈಮಲ್ಲೇ ಅಲ್ವಾ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸೇಲ್ ಮಾಡೋದು. ಸಿಸಿಬಿಯಿಂದ 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಲಾಗಿದೆ. 24 ಕೋಟಿ ಮೌಲ್ಯದ ನೈಜೀರಿಯನ್ ಮೂಲದ ಮಹಿಳೆಯ ಅಂಗಡಿಯಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದ್ದಿದ್ದು. ಗ್ರಾಸರಿ ಐಟಂಗಳ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಇಟ್ಟು ಮಾರಾಟವನ್ನ ಮಾಡ್ತಾ ಇದ್ರು. ನೈಜೀರಿಯನ್ ಮೂಲದ 12 ಕೆಜಿ ತೂಕದ ಬಿಳಿ ಮತ್ತು ಹಳದಿ ಬಣ್ಣದ MDMA ಕ್ರಿಸ್ಟಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ರೋಜ್ಲೈಮ್ ಅಂತ ಹೇಳಿ 40 ವರ್ಷ ಅವಳಿಗೆ. 70 ಸಿಮ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 70 ಸಿಮ್ಗಳ 70 ಸಿಮ್ ಕೊಟ್ಟಿದ್ದಾದರೂ ಯಾರು, ಹೆಂಗೆ? ಅದಕ್ಕೆಲ್ಲ ಈಗ ಆಧಾರ್ ಲಿಂಕ್ ಇದೆಯಲ್ವಾ? ಅಯ್ಯಪ್ಪ, 70 ಸಿಮ್ಗಳನ್ನು ಈಗ ಸಿಸಿಬಿ ಅವರು ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಮುಂಬೈನಿಂದ ಫುಡ್ ಐಟಮ್ಗಳಲ್ಲಿ ಬೆಂಗಳೂರಿಗೆ ಡ್ರಗ್ಸ್ ಸಪ್ಲೈಯನ್ನು ಮಾಡ್ತಾ ಇದ್ರಂತೆ. ನೋಡಿ ಇನ್ನೂ ಯಾವ್ಯಾವ ರೀತಿಯಲ್ಲಿದ್ದಾರೆ ಅಂತ ಹೇಳಿದರು. ಸದ್ಯಕ್ಕೆ ಈಗ 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಜಪ್ತಿ ಮಾಡಿದ್ದಾರೆ. ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಸೀಸ್ ಮಾಡಿದ್ದಾರೆ. ದೇಶದ ಮಟ್ಟಿಗೆ ನೋಡೋದಾದರೆ 1000 ಕೋಟಿ, 5000 ಈ ಥರ ಅದರ ಲೆಕ್ಕ ಸಿಕ್ಕಾಪಟ್ಟೆ ಇದೆ ಡ್ರಗ್ಸ್ಗಳನ್ನು ವಶಕ್ಕೆ ಪಡ್ಕೊಳ್ಳೋದು. ಕರ್ನಾಟಕದಲ್ಲೂ ಕೂಡ ಇದರ ಮೂಲವನ್ನು ಈಗ ಪತ್ತೆ ಹಚ್ಚಿದ್ದಾರೆ ಸಿಸಿಬಿ ಅವರು. 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಜಪ್ತಿ ಮಾಡಿದ್ದಾರೆ. ಗ್ರಾಸರಿ ಐಟಮ್ಗಳ ಪ್ಯಾಕೆಟ್ನಲ್ಲಿ ಡ್ರಗ್ಸ್ ಇಟ್ಟು ಮಾರಾಟ ಮಾಡ್ತಾ ಇದ್ರಂತೆ. ಅದೃಶ್ಯವನ್ನು ನೋಡಿ, ಇನ್ನೂ ಏನೇನು ಇದೆಯೋ, ಯಾವ್ಯಾವ ರೀತಿಯಲ್ಲಿ ಸೇಲ್ ಮಾಡ್ತಾ ಇದ್ರು ಅಂತ ಹೇಳಿ. ಗ್ರಾಸರಿ ಐಟಮ್ಸ್ಗಳಲ್ಲಿ ಇಟ್ಟು ಮಾರಾಟ ಮಾಡ್ತಾ ಇದ್ದಂಥವ್ರು. ಮೊದಲನೇದಾಗಿ ಸಿಸಿಬಿಯ ದಳದ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು MDMA ಕ್ರಿಸ್ಟಲ್ ಅದರ ಒಂದು ಜಾಲವನ್ನು ಬೇಯಿಸಿದ್ದಾರೆ. ಇದು ಅಂತರ್ದೇಶೀಯ ಜಾಲ ಆಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 12 ಕೆಜಿಯಷ್ಟು ಈ MDMA ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ ಫಾರ್ಮ್ದಲ್ಲಿರ್ತಕ್ಕಂಥದ್ದು, ಪ್ಯೂರ್ ಫಾರ್ಮಲ್ಲಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ, ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಬ್ಬ ವಿದೇಶಿ ಮಹಿಳೆಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಆಗ್ಬೋದು ಅಂಥೇಳಿ ಅಂದಾಜಿಸಲಾಗಿದೆ. ಇದು ಬಹುಶಃ ಬೆಂಗಳೂರು ನಗರದಲ್ಲಿಯೇ ಇದುವರೆಗಿನ ಅತ್ಯಂತ, ಅಥವಾ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಪ್ರಮಾಣದ ಒಂದು ರಿಕವರಿ ಆಗಿರ್ತಕ್ಕಂಥದ್ದು ಅಂತ ಕಾಣ್ತದೆ. ಇದು ಆಗಿರ್ತಕ್ಕಂಥದ್ದು ಈ KR ಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂತಹ TC ಪಾಳ್ಯದಲ್ಲಿ ಓರ್ವ ವಿದೇಶಿ ಮಹಿಳೆ ಅಂಗಡಿಯೊಂದನ್ನು ಇಟ್ಕೊಂಡು ಈ ಪ್ರಮುಖವಾಗಿ ಆಫ್ರಿಕಾ ದೇಶದ ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಆಹಾರ ಮತ್ತು ದಿನಸಿ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳನ್ನು ಇಟ್ಕೊಂಡಿದ್ಲು. ಅಲ್ಲಿ ಆಕೆ ಅದರ ಜೊತೆಯಲ್ಲಿ ಈ ರೀತಿಯ ನಿಷೇಧಿತ ಮಾದಕ ವಸ್ತುವಾದಂತಹ MDMA ಕೂಡ ಮಾರಾಟ ಮಾಡ್ತಾ ಇದ್ದಾಳೆ. ಮತ್ತು ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ವಿದೇಶಿ ಪ್ರಜೆಗಳು ಇಂಥದ್ರಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಯಾವ ರೀತಿಯಾದಂಥ ಪನಿಷ್ಮೆಂಟ್ ನಮ್ಮ ಕಾನೂನಿನಲ್ಲಿದೆ, ಮತ್ತು ಈ ಮಹಿಳೆ ಈಗ ತಗಲಾಕೊಂಡಿರೋದ್ರಿಂದ ಯಾವ ರೀತಿಯಾಗಿ ಪೊಲೀಸರು ಆಕ್ಷನ್ ಅನ್ನು ತೆಗೆದುಕೊಳ್ಳೋಕೆ ಅವಕಾಶಗಳು ಲಭ್ಯವಾಗಿದೆ? ನರಸಿಂಹಮೂರ್ತಿ. ಅರುಣ್ ಬಡಿಗೇರ್, ಈಕೆ ರೋಜ್ಲೈಮ್ ಅಂತೇಳಿ, ಈಕೆ ನೈಜೀರಿಯಾ ಮೂಲದ ಮಹಿಳೆ. ಈಕೆ ಪ್ರವಾಸಿ ವೀಸಾದಡಿ ಭಾರತಕ್ಕೆ ಬಂದಿದ್ದಾಳೆ. ಈಗಾಗಲೇ ಆಕೆಯ ಪ್ರವಾಸಿ ವೀಸಾ ಕೂಡ ಎಕ್ಸ್ಪೈರ್ ಆಗಿದೆ. ಹೀಗಿದ್ದು ಕೂಡ KR ಪುರಂನಲ್ಲಿ ಒಂದು ದಿನಸಿ ಅಂಗಡಿಯನ್ನು ಓಪನ್ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ, ಫಾರಿನ್ ಅವರು ಬಂದು ಇಲ್ಲಿ ದಿನಸಿ ಅಂಗಡಿ ಬೇಕಾದರೂ ತೆರಿಬೋದು, ಏನು ಬೇಕಾದರೂ ತೆರಿಬೋದು, ಅದು ಕೂಡ ವೀಸಾ ಎಕ್ಸ್ಪೈರಿ ಆದ ಬಳಿಕ. ಈಕೆ ಆ ದಿನಸಿ ವ್ಯಾಪಾರವನ್ನು ಈ ನೈಜೀರಿಯನ್ ಮೂಲದವರು, ಆಫ್ರಿಕಾ ಮೂಲದವರಿಗೆ ಆಗಿ ಅಂತೇಳಿ ಒಂದಷ್ಟು ಗ್ರಾಸರಿ ಐಟಮ್ಗಳನ್ನು ಮಾರುವಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಈ ರೀತಿಯಾದಂತಹ MDMA ಕ್ರಿಸ್ಟಲ್ಗಳನ್ನು ಮಾರಾಟ ಮಾಡುವ ಕೆಲಸವನ್ನು ಆಕೆ ಮಾಡ್ತಿದ್ದಾಳೆ. ಅದರಲ್ಲಿ ಈ ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ಗಳು ಕೂಡ ಸೇರಿದ್ವು ಅನ್ನೋ ಮಾಹಿತಿ ಇದೆ. ಆಕೆಯಿಂದ ಬರೋಬ್ಬರಿ 12 ಕೆಜಿ ಮೌಲ್ಯ. ಏನೂ ಇಲ್ಲ ಅಂತ ಹೇಳಿದ್ರೆ ಈ ಬೆಂಗಳೂರು ಅಥವಾ ಕರ್ನಾಟಕದ ಇತಿಹಾಸದಲ್ಲಿ 24 ಕೋಟಿ ಮೌಲ್ಯದ ಈ MDMA ಕ್ರಿಸ್ಟಲನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ವಶಪಡಿಸಿಕೊಂಡಿದ್ದು ಇದೇ ಮೊದಲು ಅನ್ನೋ ಮಟ್ಟಿಗೆ ಕಮಿಷನರ್ ಕೂಡ, ಬೆಂಗಳೂರು ಪೊಲೀಸ್ ಆಯುಕ್ತರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ರು. ಈಕೆಗೆ ಎಲ್ಲಿಂದ ಬಂತು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಜೂಲಿಯೆಟ್ ಅಂತೇಳಿ ಬಾಂಬೆ ಮೂಲದ ಮಹಿಳೆ ಇವಳು. ಆಕೆ ಈ ಗ್ರಾಸರಿ ಐಟಮ್ ಜೊತೆ ಇದನ್ನು ಕಳಿಸ್ಕೊಡ್ತಿದ್ಲು. ಹೀಗಾಗಿ ಈಕೆ ಹೊಸ ವರ್ಷದಲ್ಲಿ ಈ IT ಉದ್ಯೋಗಿಗಳು ಮತ್ತು ಆಫ್ರಿಕಾ ಮೂಲದವರು ವಿದ್ಯಾರ್ಥಿಗಳಿಗೆ ಹಂಚೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ಲು. ಅದು ಆಯ್ದ ಗ್ರಾಹಕರು ಇವಳು ಬಳಿ ಯಾರು ಬರ್ತಿದ್ರೋ ಅಂಥವ್ರಿಗೆ ಮಾತ್ರ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ಲು. ಈ ವಿಚಾರ ತಿಳಿದಂತಹ CCB ಪೊಲೀಸರು ಇದೀಗ ಈ ರೋಜ್ಲೈಮ್ನನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ.
NDPS ಆಕ್ಟ್ ಅಡಿ TC ಪಾಳ್ಯ ಅಂದರೆ KR ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಇಲ್ಲಿ ಈ ಫಾರಿನ್ ಮಹಿಳೆಯರನ್ನ ಬಂಧಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಇದೀಗ ಆ ವಿದೇಶಾಂಗ ಇಲಾಖೆಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು, ಆ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನು ಕೊಡಬೇಕು, ಇಂಥವಳನ್ನ ಈಕೆಯನ್ನು ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ. ಈಕೆ ಬೇಲ್ನಿಂದ ಹೊರ ಬಂದಂತಹ ಬಳಿಕ ಈಕೆ ಯಾವಾಗ ಮತ್ತೆ ಜೈಲಿನಿಂದ ಹೊರ ಬರ್ತಾಳೋ ಆ ಬಳಿಕ ಈಕೆಯನ್ನ ಗಡೀಪಾರು ಮಾಡುವ ಕೆಲಸವನ್ನ ಮಾಡಬೇಕು. ಹೀಗಾಗಿಯೇ ಸದ್ಯ ಆಕೆಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವನ್ನ CCB ಪೊಲೀಸರು ಮಾಡಿದ್ದಾರೆ. ಅರುಣ್, ಓಕೆ, ಇದರ ಮೂಲವನ್ನು ಹುಡುಕ್ತಾ ಹೋಗುವಂಥ ಪ್ರಯತ್ನ ಈಗ CCB ಅವರು ಮಾಡ್ತಾರೆ ಅಂತ ಕಾಣಿಸುತ್ತೆ. ಇದೊಂದು ಫಾರ್ ಎಕ್ಸಾಂಪಲ್ ಇರಬೇಕು ಅಂತ ಕಾಣಿಸುತ್ತೆ. ಈ ರೀತಿಯಾಗಿ ಇನ್ನೂ ಹಲವರು ಇದನ್ನೇ ರೀತಿಯಾದಂಥ ಮಾರ್ಗಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಇನ್ಮೇಲೆ ಬಾಂಗ್ಲಾದಿಂದ ವಲಸೆ ಬಂದಿರೋರು ಹುಡುಕೋದಷ್ಟೇ ಅಲ್ಲ, ಈ ವಿದೇಶಿ ಪ್ರಜೆಗಳು ಎಲ್ಲೆಲ್ಲಿ ನುಗ್ಕೊಂಡು ಕೂತ್ಕೊಂಡಿದ್ದಾರೆ, ತಮ್ಮ ಪಾಸ್ಪೋರ್ಟ್ ವೀಸಾ ಮುಗಿದಿದ್ರೂ ಕೂಡ ಅನ್ನುವಂಥವ್ರನ್ನ ಹುಡುಕಬೇಕಾಗಿದೆ ಏನೋ ನರಸಿಂಹಮೂರ್ತಿ. ಅರುಣ್, ಕಳೆದ ಒಂದೂವರೆ ದಶಕದಿಂದ ಬೆಂಗಳೂರು ಪೊಲೀಸರಿಗೆ ಅತಿ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಆಫ್ರಿಕಾದಿಂದ ಬಂದಂತಹ ಕೆಲ ದೇಶಗಳಲ್ಲಿನ ಅಕ್ರಮವಾಸಿಗಳು, ಅದರಲ್ಲೂ ಈ ನೈಜೀರಿಯಾ, ಆಫ್ರಿಕಾ, ಉಗಾಂಡ ಈ ದೇಶಗಳಿಂದ ಬಂದಂತಹ ಕೆಲ ವಿದ್ಯಾರ್ಥಿ ವೀಸಾದಡಿ ಬೆಂಗಳೂರಿಗೆ ಬರ್ತಾರೆ. ಅದರ ಜೊತೆಗೆ ಈ ಪ್ರವಾಸಿ ವೀಸಾದಡಿ ಬಂದಂಥವ್ರು ಯಾರು ಕೂಡ ವಾಪಸ್ ಹೋಗ್ತಿಲ್ಲ. ಹೀಗಾಗಿ ಅಂಥವ್ರನ್ನ ಪತ್ತೆ ಮಾಡಿ ವಾಪಸ್ ಕಳಿಸ್ಬೇಕು. ಆ ಕೆಲಸವನ್ನ FRRO ಏನಿದೆ ಅದು ನಿರಂತರವಾಗಿ ಮಾಡ್ತಿದೆ. ಆದರೂ ಕೂಡ ಕೆಲವರು ಅಕ್ರಮವಾಗಿ ಅಲ್ಲಲ್ಲಿ ವಾಸವನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ವೀಸಾ ಅವಧಿ ಎಕ್ಸ್ಪೈರ್ ಆಗಿದೆ, ಅಥವಾ ಏನಾದರೂ ಈ ವಿದ್ಯಾರ್ಥಿ ಉದ್ದೇಶಕ್ಕಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಕೋರ್ಸ್ ಮುಗಿದ ಬಳಿಕ ಕೂಡ ವಾಪಸ್ ಹೋಗೋದಿಲ್ಲ. ಅದಾದ ಬಳಿಕ ಇಲ್ಲಿ ಈ ಆರಾಮಾಗಿ ದುಡ್ಡು ಮಾಡೋದನ್ನ ನೋಡ್ಕೊಂಡಿದ್ದಾರೆ. ಅಂದ್ರೆ ಆ ದೇಶಗಳಿಂದ ಅಕ್ರಮವಾಗಿ ಈ MDMA ಕ್ರಿಸ್ಟಲ್ ತರಿಸೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಡ್ರಗ್ಸ್ಗಳನ್ನು ತರಿಸೋದು, ಇಲ್ಲಿ ಮಾರಾಟವನ್ನ ಮಾಡ್ತಕ್ಕಂತಹ ದಂಧೆಯನ್ನ ಇವರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಂಥವ್ರ ಮೇಲೆ ನಿಗಾ ಇಟ್ಟು ಆಗಾಗ್ಗೆ ವಾಪಸ್ ಕಳಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಆದರೂ ಕೂಡ ಹೆಚ್ಚೆಚ್ಚಾಗಿ ಈ ರೀತಿಯಾದಂತಹ ಕಸುಬುಗಳಲ್ಲಿ ಇವರು ತೊಡ್ಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಬೇರೆ ರೀತಿಯಾದಂತಹ ಕಾನೂನನ್ನು ತರಬೇಕು. ಈ ರೀತಿ ಯಾರು ಒಂದು ಬಾರಿ ಸಿಗಾಕೊಳ್ತಾರೋ ಅಂಥವ್ರಿಗೆ ಮತ್ತೆ ಇಲ್ಲಿಗೆ ಬರೋದಕ್ಕೆ ವೀಸಾವನ್ನು ಕಲ್ಪಿಸ್ಕೊಡಬಾರ್ದು. ಹಾಗಾದಾಗಷ್ಟೇ ಮಾತ್ರ ಈ ರೀತಿಯಾದಂತಹ ಈ ಡ್ರಗ್ಸ್ ದಂಧೆಗಳಿಗೆ ಕಡಿವಾಣ ಬೀಳೋದಕ್ಕೆ ಸಾಧ್ಯ.